ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಇವತ್ತು ನನ್ನ ಗಾರ್ಡನಲ್ಲಿ 3 ಸ್ಟ್ರಾಬೆರಿ ಫ್ರೂಟ್ಸ್ ಬಿಟ್ಟಿದ್ವು. ಸೊ ಇವಾಗ ಸ್ಟ್ರಾಬೆರಿ ಪಾಟ್ಸ್ನ ರೀಪಾಟ್ ಮಾಡಿರೋದ್ರಿಂದ ಸ್ವಲ್ಪ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಬಿಡ್ತಾ ಇದೆ. ಮತ್ತು ಅದು ಜಾಸ್ತಿ ಬೇರು ಬಿಡೋದಕ್ಕೆ ಜಾಗ ಸಹ ಆಯ್ತಲ್ಲ, ಹಾಗಾಗಿ ಸ್ವಲ್ಪ ಸೈಜಸಲ್ಲೂ ಸಹ ಸ್ವಲ್ಪ ದಪ್ಪ ಆಗಿ ಬರ್ತಾಯಿದೆ. ನಂತರ ಇಲ್ಲಿ ಸೊಪ್ಪಿಂದು ಸೀಡ್ಸ್ ಹಾಕಿದ್ದೆ. ಸೊ ಸೊಪ್ಪಿನ ಸೀಡ್ಸ್ ಹಾಕಿದ್ದು ಸ್ವಲ್ಪ ಸೊಪ್ಪು ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ನೀರು ಹಾಕೋಣ ಅಂತ ಹೇಳಿ ಇವತ್ತು ಮಾರ್ನಿಂಗ್ ಟೈಮ್ ಬಂದುಬಿಡ್ತೀನಿ. ಸೊ ಮಾರ್ನಿಂಗ್ ಟೈಮ್ ಸ್ವಲ್ಪ ನೀರು ಹಾಕಿದ್ರೆ ಒಂದು 2 ಡೇಸ್ ಆದ್ರೂ ನೀರು ಬೇಕಾಗೋದಿಲ್ಲ ಅದಕ್ಕೆ. ಹಾಗಾಗಿ ಮತ್ತು ರೋಸ್ ಪಾಟಲ್ಲಿ ರೋಸ್ಗಳೆಲ್ಲ ತುಂಬಾ ಬಿಟ್ಟಿದ್ವು ಸಹ, ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಬಿಟ್ಟಿದ್ದಾವೆ ಅಂತ. ಮನೆಗೆ ಪೂಜೆಗೆ, ಡೈಲಿ ಪೂಜೆಗೆ ಈ ಥರ 1-2 ಗಿಡಗಳು ಇಟ್ಕೊಂಡಿದ್ರೆ ಮನೆ ಪೂಜೆಗೆ ಹೂವು ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಸೊ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಗ ಝುಪ್ಟೋದಲ್ಲಿ ಕೆಲವೊಂದು ಐಟಮ್ಸ್ನ ಆರ್ಡ್ರ್ ಮಾಡಿದ್ದೆ. ಸೊ ಕೆಲವೊಂದು ಐಟಮ್ಸ್ ಬೇಕಿತ್ತು ಅರ್ಜೆಂಟಾಗಿ, ಮತ್ತು ಯಾರು ಹೋಗಿ ಶಾಪಿಗೆ ಹೋಗಿ ತೊಗೊಂಬರೋದು ಅಂತ ಹೇಳಿ ನಾನು ಝೊಮ್ಯಾಟೊ ಅಲ್ಲ ಜಿಪ್ಟೋದಲ್ಲಿ ಆರ್ಡರ್ ಮಾಡಿದ್ದೆ. ಸೊ ಜಸ್ಟ್ 5 ಮಿನಿಟ್ಸಲ್ಲಿ ಈ ಒಂದು ಡೆಲಿವರಿ ಮಾಡ್ತಾರೆ. ಸೊ ನಮ್ಗೆ ಏನು ಬೇಕಾದ್ರೂ ಸಹ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಬೋದು. ಸೊ ತುಂಬ ಬೇಗನೆ ಫಾಸ್ಟಾಗಿ ಆ್ಯಂಡ್ ಕ್ವಿಕ್ಕಾಗಿ ಡೆಲಿವರಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಕೆಲವೊಂದು ಕಡಿಮೆ ಐಟಮ್ಸ್ಗೆ ನನಗೆ ಶಾಪಿಂಗ್ ಮಾಡಿದ್ದೆ. ಜಸ್ಟ್ 99 ರುಪೀಸ್ಗೆ ಎಷ್ಟೆಲ್ಲ ಐಟಮ್ಸ್ ಬಂದಿತ್ತು ಅಂತ ಹೇಳಿ ನೋಡ್ತಾ ಇದ್ದೆ. ಇಲ್ಲಿ 2 ರೂಪಾಯಿಗೆ ಹಸಿಮೆಣ್ಸಿನ್ಕಾಯಿ ಆಗಿರ್ಬೋದು, ಒಂದು 9 ರುಪೀಸ್ಗೆ ಕ್ಯಾಪ್ಸಿಕಮ್ ಆಗಿರ್ಬೋದು, ಮತ್ತು ಪಿಜ್ಜಾ ಬೇಸು, ಮತ್ತು ವಿನೆಗರು, ಕಾಲಿಫ್ಲವರು, ನಂತರ ಒಂದು ಅದು ಒಂದು ಜ್ಯೂಸ್ ಬಾಟಲ್ ತರಿಸಿದ್ದೆ. ಇಷ್ಟಕ್ಕೆ ನನಗೆ 1 ರುಪೀಸ್ ಏನೋ ಆಯಿತು ಅಷ್ಟೇ. ಸೊ ಕ್ವಾಲಿಟಿ ಎಲ್ಲ ಚೆನ್ನಾಗೂ ಕೂಡ ಇತ್ತು. ತುಂಬ ಬೇಗನೆ ಡೆಲಿವರಿ ಮಾಡ್ತಾರೆ. ಜಸ್ಟ್ 5 ಮಿನಿಟ್ಸಲ್ಲಿ ಡೆಲಿವರಿ ಆಗೋಗ್ಬಿಡುತ್ತೆ. ಅದು ಆಮೇಲೆ ಇನ್ನೇನು ಮಾಜಾ ಜ್ಯೂಸ್ ಬಾಟಲ್ಲು, ಆಮೇಲೆ ಇದು ವಿನೆಗರ್ ಬಾಟಲ್ಲು, ಕುಕ್ಕಿಂಗ್ ವಿನೆಗರು, ಇದೇ ಬೇಕಾಗಿದ್ದು. ಇದು ಒಂದಕ್ಕೋಸ್ಕರ ಇಷ್ಟೆಲ್ಲ ತರಿಸಿದ್ದು. ಇದು ವಿನೆಗರ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡೋಕ್ಕೆ ಹಾಕೋದಕ್ಕೆ ಅಂತ. ನೋಡಿದ್ರಲ್ಲ ಎಷ್ಟು ಬೇಗ ನಾನು ಕ್ವಿಕ್ಕಾಗಿ ಅಂದರೆ ನಮ್ಗೆ ಬೇಕಾದಂಥ ವಸ್ತುನ ನಾವು ಬೇಗ ಬೇಕು ಅಂತಂದರೆ ನಾವು ಈ ಥರ ಆರ್ಡ್ರ್ ಮಾಡ್ಕೋಬೋದು. ಕೆಲವೊಂದು ಆರ್ಡರ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಇದರದ್ದೇ ಆದ ಆ್ಯಪ್ಸ್ಗಳಿದೆ. ಸೊ ಅದನ್ನು ಸಹ ನೀವು ಡೌನ್ಲೋಡ್ ಮಾಡಿಕೊಂಡು ಈ ಥರ ಬೇಗನೂ ಕೂಡ ತರಿಸ್ಕೊಳ್ಬೋದು. ಇಲ್ಲಿ ಶಾಪ್ಗೆ ಹೋಗೋ ಅಂಥ ನೆಸೆಸಿಟಿನೇ ಇರೋದಿಲ್ಲ. ಸೊ ನಾನು ಒಂದು ಪ್ರಾಡಕ್ಟ್ ತರ್ಸೋಕ್ಕೋಗಿ ಇಷ್ಟು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದಾಯಿತು. ಸೊ ಹಾಗಾಗಿ ನನಗೆ ಇದೊಂದು ಜಸ್ಟ್ 99 ರುಪೀಸ್ ಆಯಿತು ಕೂಡ. ಸೊ ಪರವಾಗಿಲ್ಲ ಅಂತ ಹೇಳಿ ವರ್ತ್ ಇತ್ತು. ಒಂದು ಜಸ್ಟ್ 99 ರುಪೀಸು. ಕೂಪನ್ ಅಪ್ಲೈ ಮಾಡಿದ್ರಿಂದ ನನಗೆ 100 ರುಪೀಸ್ ಕಡಿಮೆನೂ ಸಹ ಆಗಿದ್ದು. ಸೊ ಇಲ್ಲಿ ಒಂದು ಕಡೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಮಾರ್ಕೆಟಿಂದ ತೊಗೊಂಡು ಬಂದಿದ್ದೆ. ಸೊ ಶುಂಠಿ ಮತ್ತು ಬೆಳ್ಳುಳ್ಳಿ ಪ್ರೈಸ್ ಕೂಡ ಕಡಿಮೆ ಇರೋದ್ರಿಂದ ಈ ಟೈಮಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಮನೆಯಲ್ಲೇ ಮಾಡಿ ಇರ್ತಕ್ಕಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಯಾವ ರೀತಿ ಮಾಡಿ ಇಟ್ಕೊಳ್ಳೋವಂಥದ್ದು ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನಾನು ನೀಟಾಗಿ ಬೆಳ್ಳುಳ್ಳಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಇನ್ನೊಂದು ಕಡೆ ಸೈಡು ಹಸ್ಬೆಂಡು ಶುಂಠಿನೂ ಸಹ ಕ್ಲೀನ್ ಮಾಡಿ ಕೊಡ್ತೀನಿ ಅಂತ ಹೇಳಿ ಶುಂಠಿ ಕ್ಲೀನ್ ಮಾಡಿಕೊಟ್ರು. ಸೊ ಅವ್ರಿಗೆ ನಾನು ಇಬ್ಬರು ಸೇರಿಕೊಂಡು ಎಷ್ಟೆಷ್ಟು ಮೆಷರ್ಮೆಂಟ್ ಹಾಕ್ಕೊಂಡು ಮಾಡಬೇಕು ಅಂತ ಎಲ್ಲ ಹೇಳಿ ಮಾತಾಡಿಕೊಂಡು ಇಬ್ಬರೂ ಈ ರೀತಿ ಕೆಲವೊಂದು ಟೈಮಲ್ಲಿ ಕುಕ್ಕಿಂಗ್ ಮಾಡಬೇಕಾದ್ರೆ ಹಸ್ಬೆಂಡ್ ಹೆಲ್ಪ್ನೂ ಸಹ ತೊಗೊಳ್ತಿರ್ತೀನಿ. ಯಾಕೆ ಅಂತಂದರೆ ಅವರು ಫ್ರೀಯಾಗಿ ಮೊಬೈಲ್ ನೋಡೋದಕ್ಕಿಂತ ಈ ಥರ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಚೆನ್ನಾಗಿ ಇರುತ್ತೆ. ಮತ್ತು ಅವರು ಮಾರ್ನಿಂಗ್ ಕೆಲ್ಸಕ್ಕೆ ಹೋದರೆ ಮತ್ತೆ ಬರೋದು ಈವ್ನಿಂಗು. ಜೊತೆಯಲ್ಲಿ ಇಬ್ಬರು ಕೂತ್ಕೊಂಡು ಮಾತಾಡೋ ಅಂಥದ್ದು ಇರೋದಿಲ್ಲ. ಹಾಗಾಗಿ ಈ ಥರ ಕಿಚನಲ್ಲಿ ಸ್ವಲ್ಪ ಅಡುಗೆ ಮಾಡಬೇಕಾದ್ರೆ ಎಲ್ಲದಕ್ಕೂ ಕರ್ಕೊಳ್ತಿರ್ತೀನಿ, ಬನ್ನಿ ಸ್ವಲ್ಪ ಹೆಲ್ಪ್ ಮಾಡಿ, ಕಟಿಂಗ್ ಮಾಡೋದಾಗಿರ್ಬೋದು, ಸಣ್ಣ ಪುಟ್ಟದ ಕೆಲಸನ ಕೊಡ್ತಿರ್ತೀನಿ. ಅವರು ಸಹ ನನ್ನ ಜೊತೆ ಕೂತ್ಕೊಂಡು ಕೆಲಸ ಕೆಲವೊಂದೆಲ್ಲ ಮಾಡಿಕೊಡ್ತಾ ಇರ್ತಾರೆ. ಕೆಲವರೆಲ್ಲ ಅಂದ್ಕೊಳ್ತಾರೆ ಹಸ್ಬೆಂಡ್ ಕೈಲೆಲ್ಲ ಕೆಲಸ ಮಾಡಿಸ್ಕೊತೀಯ, ನಿನಗಿನ್ನೇನು ಕೆಲಸ ಇರೋದಿಲ್ಲ ಅಂತ. ಸೊ ನಾನು ಕೆಲಸ ಮಾಡಿದ್ರೂ ಜಾಸ್ತಿ ಇರುತ್ತೆ. ಸೊ ಅವರು ಸ್ವಲ್ಪ ಹೆಲ್ಪ್ ಮಾಡೋದ್ರಿಂದ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಅಂತಲೇ ಅಷ್ಟೇ ಬಿಟ್ಟರೆ ಇನ್ನು ಫುಲ್ಲು ಅವ್ರ ಕೈಲೇ ಕೆಲಸ ಎಲ್ಲ ಮಾಡಿಸೋದಕ್ಕೆ ಆಗೋದಿಲ್ಲ. ಏಕೆಂದರೆ ಅವರು ಪಾಪ ಹೊರಗಡೆ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ. ಸೊ ನಾವು ಕೆಲಸ ಮಾಡಿರ್ತೀವಿ. ಸೊ ನಮ್ಮ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ತೀವಿ ಬಿಟ್ಟರೆ ಅದರ್ವೈಸ್ ನಾವೇನು ಯಾವ ರೀತಿ ಕೇಳೋದಿಲ್ಲ. ಸೊ ನೈಟು ಊಟಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ಪನ್ನೀರ್ ಮಟರ್ ಕರಿ ಮಾಡ್ತಾಯಿದ್ದೀನಿ. ಸೊ ಈ ಒಂದು ತುಂಬಾ ಚೆನ್ನಾಗಿದೆ ಈ ಒಂದು ರೆಸಿಪಿನ ಸಹ ನಾನು
ನನ್ನ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಯಾವ ರೀತಿ ಈ ಪನ್ನೀರ್ ಮಟರ್ ಕರಿ ಮಾಡೋ ಅಂಥದ್ದು ಅಂತ ಹೇಳಿ. ಸೊ ಚಪಾತಿಗೆ ತುಂಬ ಬೆಸ್ಟ್ ಕಾಂಬಿನೇಷನ್ ಇತ್ತು. ಸೊ ಹಸ್ಬೆಂಡು ಸ್ವಲ್ಪ ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಡ್ತೀನಿ ಮಾಡು ಅಂತ ಹೇಳಿದ್ರು. ಹಾಗಾಗಿ ನಾನು ಈ ಒಂದು ರೆಸಿಪಿನೂ ಸಹ ವಿಡಿಯೋ ಮಾಡಿಕೊಂಡು ಸೊ ನಂತರ ಅದು ಯಾವ ರೀತಿ ಬಂತು ಅಂತಲೂ ಸಹ ನಾನು ಹೇಳ್ತೀನಿ. ಸೊ ಯಾವ ರೀತಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಟೈಮು ನಾವು ನೈಟ್ ಟೈಮಲ್ಲಿ ಈ ಥರ ಚಪಾತಿ ರೊಟ್ಟಿನೇ ಜಾಸ್ತಿ ನಾನು ಮಾಡೋ ಅಂಥದ್ದು. ಸೊ ಹಾಗಾಗಿ ಇವತ್ತು ನಮ್ಮ ಮನೆಯಲ್ಲಿ ಚಪಾತಿ ಮತ್ತು ಪನ್ನೀರ್ ಮಟರ್ ಕರಿ ಮಾಡ್ತಾಯಿದ್ದೆ. ಸೊ ನೋಡಿದ್ರಲ್ಲ ಇವತ್ತಿನ ಈ ಒಂದು ಟ್ಯೂಸ್ಡೇ ವಿಡಿಯೋ ಅಂತಲೇ ಹೇಳ್ಬೋದು, ಟ್ಯೂಸ್ಡೇ ಲಾಗ್ ಅಂತಲೇ ಹೇಳ್ಬೋದು. ಸೊ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.